ಸ್ನೇಹಿತರೆ, ಈಗಾಗಲೇ ಸಿಂಪಲ್ ಒನ್ ಗಾಡಿಯ ಕಂಪ್ಲೀಟ್ ರಿವ್ಯೂನ ನಮ್ಮ ಚಾನಲ್ ಅಲ್ಲಿ ನೋಡಿದೀರಾ. ಪ್ರಿವಿಯಸ್ಲಿ ಹಾಕಿದ ವಿಡಿಯೋಲಿ ಒಂದಷ್ಟು ಜನ ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರು ಓನರ್ಶಿಪ್ ರಿವ್ಯೂ ಕೊಡಿ ಗಾಡಿದು, ಹಾಗೆ ರಿಯಲ್ ವರ್ಲ್ಡ್ ಅಲ್ಲಿ ಗಾಡಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ, ಜೊತೆಗೆ ಗಾಡಿಯಲ್ಲಿ ಸಿಗುವಂತ ರೇಂಜ್ ಎಷ್ಟು, ಆ ರೇಂಜ್ ಪ್ರಾಕ್ಟಿಕಲಿ ಕಂಪನಿ ಕ್ಲೇಮ್ ಮಾಡಿರೋಷ್ಟು ನಮ್ಗೆ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ತಿಳಿಸ್ಕೊಡಿ ಅಂತ ಒಂದಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರು. ಸೊ ಹಾಗಾಗಿ ಇವತ್ತು ಈ ಗಾಡಿಯ ಕಂಪ್ಲೀಟ್ ರಿವ್ಯೂ, ಅದ್ರ ಜೊತೆಗೇನೆ ಎಷ್ಟು ಕಿಲೋಮೀಟರ್ ರೇಂಜ್ ಸಿಗುತ್ತೆ, ಯಾವ್ಯಾವ ಮೋಡಲ್ಲಿ ನಿಮ್ಗೆ ಏನೇನು ರೇಂಜ್ ಸಿಗುತ್ತೆ, ಅದು ನಿಜವಾಗ್ಲೂ ರಿಯಲ್ ವರ್ಲ್ಡ್ ಅಲ್ಲಿ ಪ್ರಾಕ್ಟಿಕಲ್ ಆಗಿದೆಯಾ ಇಲ್ವಾ ಎಲ್ಲವನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಗಾಡಿಯಲ್ಲಿ ನನಗೆ ಕಂಡಿರುವಂತ ಕೆಲವೊಂದು ಪ್ರಾಬ್ಲಮ್ಸ್ನ ನಿಮಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಸೊ ಆ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಹೋಗ್ತಾ ಹೋಗ್ತಾ ರೆಕ್ಟಿಫೈ ಮಾಡ್ಕೋಬೋದಾ ಇಲ್ವಾ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಸೊ ಮೊದಲನೇದಾಗಿ ನೀವು ನೋಡ್ತಾ ಇರೋದೇನಪ್ಪ ಅಂದ್ರೆ ಲೈಟ್ಸ್. ಸೊ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ, ಲೈಟ್ಸು ಆನ್ ಆಗಿದೆ ಅಲ್ವಾ. ಸೊ ಯಾವಾಗೆಲ್ಲ ಈ ಲೈಟ್ ಆನ್ ಆಗಿರುತ್ತೆ, ಮೇಲೆ DRL ಕೂಡ ಆನ್ ಆಗಿರುತ್ತೆ. ಟು ಬಿ ಫ್ರ್ಯಾಂಕ್ ಹೇಳ್ಬೇಕು ಅಂದ್ರೆ ಗಾಡಿಯಲ್ಲಿ ಆಲ್ರೆಡಿ DRL ಇದೆ ಅಂದಮೇಲೆ ಕೆಳಗಡೆ ಹೆಡ್ಲೈಟ್ ಆನ್ ಆಗೋದು ಬೇಕಾಗಿಲ್ಲ. ಯಾಕೆಂದ್ರೆ ಈ ಲೈಟ್ಸ್ ಆನ್ ಆಗೋದ್ರಿಂದ ಮೋಸ್ಟ್ ಆಫ್ ದ ಟೈಮು ನಿಮ್ಗೆ ರೇಂಜ್ ಒಂಚೂರು ಕಮ್ಮಿ ಆಗ್ಬೋದು ಅಂತ ನನಗನ್ಸುತ್ತೆ. ಇದರಲ್ಲಿ ಇನ್ನೊಂದು ಮೇಜರ್ ಇಶ್ಯೂ, ನಾನು ಗಾಡಿ ರಿವ್ಯೂ ಮಾಡ್ಬೇಕಾದ್ರೆ ತುಂಬಾ ಖುಷಿಯಿಂದ ಹೇಳ್ಕೊಂಡೆ, ಇದನ್ನ ಮೆಟಲ್ ಕೊಟ್ಟಿದ್ದಾರೆ, ಬೇರೆ ಎಲ್ಲಾನು ಫೈಬರ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅಂತ ಹೇಳ್ತಿದೆ, ಬಟ್ ಅದರಲ್ಲಿ ಆಲ್ರೆಡಿ ಪ್ರಾಬ್ಲಮ್ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಾ, ಇದರಲ್ಲಿ ಆಲ್ರೆಡಿ ನೀರ್ ಬಿದ್ದು ರಸ್ಟ್ ಆಗ್ತಾ ಇದೆ. ಸೊ ಇದೊಂದು ಮೈನಸ್ ಅಂತ ಕಾಣಿಸ್ತು ನನಗೆ. ಬಿಲ್ಡ್ ಕ್ವಾಲಿಟಿ ಬೇರೆ ಎಲ್ಲವೂ ಚೆನ್ನಾಗಿದೆ, ಬಟ್ ಈ ಮಿರರ್ಸ್ ಅಲ್ಲಿ ಮಾತ್ರ ಯಾಕೋ ಬಿಲ್ಡ್ ಕ್ವಾಲಿಟಿಯಲ್ಲಿ ಆ ರಸ್ಟಿಂಗ್ ಪಾರ್ಟ್ ಒಂದು ಇರಲಿಲ್ಲ ಅಂದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಅದ್ರ ಜೊತೆಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆನೂ ಹೇಳ್ತೀನಿ ನಿಮ್ಗೆ. ಟು ಬಿ ಫ್ರಾಂಕ್ ಹೇಳ್ಬೇಕು ಅಂದ್ರೆ ಈ ಗಾಡಿ ದಿ ಬೆಸ್ಟ್ ಇದೆ ಬಿಲ್ಡ್ ಕ್ವಾಲಿಟಿಯಲ್ಲಿ. ಎಲ್ಲೂ ನಿಮ್ಗೆ ಗಾಡಿ ಗಡಗಡ ಅನ್ನೋದು ಅವೆಲ್ಲ ಎಲ್ಲೂ ಕೇಳಿಸೋದೇ ಇಲ್ಲ, ತುಂಬಾ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಅಂಡ್ ಎಲ್ಲ ಸ್ಟಡಿ ಆಗಿ ಕೂಡ ಇದೆ. ಜೊತೆಗೆ ನಾವು ಲಾಸ್ಟ್ ಟೈಮ್ ಈ ಗಾಡ್ಸ್ ಎಲ್ಲ ಹಾಕಿರ್ಲಿಲ್ಲ, ಈ ಸರಿ ಗಾಡ್ಸ್ ಕೂಡ ಹಾಕಿ ಗಾಡಿನ ಇನ್ನೊಂದಷ್ಟು ಸೇಫ್ಟಿ ಮಾಡಿದೀವಿ. ಇದರಿಂದ ಸ್ವಲ್ಪ ವೆಯ್ಟ್ ಕೂಡ ಇನ್ಕ್ರೀಸ್ ಆಗಿರುತ್ತೆ ಗಾಡಿದು, ಬಟ್ ಅದರಿಂದ ನಿಮ್ಗೆ ಗಾಡಿ ಪವರ್ ಅಲ್ಲಿ ಅಥವಾ ರೇಂಜ್ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಚಿಕ್ಕದಾಗಿ ಆಗ್ಬೋದು, ಅದು ಮೈನ್ಯೂಟ್ ಅಷ್ಟೇ, ಅಷ್ಟೊಂದು ಬಿಗ್ ಡಿಫ್ರೆನ್ಸ್ ಆಗಲ್ಲ ಅಂತ ನನಗನ್ಸುತ್ತೆ. ಈ ಗಾಡಿಯ ಬ್ರೇಕಿಂಗ್ ಬಗ್ಗೆ ಮಾತಾಡಬೇಕು. ಸೂಪರ್ ಆಗಿರುವಂತ ಬ್ರೇಕಿಂಗ್ ಕೊಟ್ಟಿದ್ದಾರೆ, ಬಟ್ ಅದರಲ್ಲೂ ಒಂದು ಮೈನಸ್ ಇದೆ. ಏನಪ್ಪಾ ಅಂದ್ರೆ ಈ ಗಾಡಿನ ನೀವೇನಾದ್ರೂ ಇಕೋ ಅಥವಾ ರೈಡ್ ಮೋಡ್ ಅಲ್ಲಿ ಈ ಗಾಡಿನ ಓಡಿಸ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಬ್ರೇಕಿಂಗು ದಿ ಬೆಸ್ಟ್, ಆರಾಮಾಗಿ ಓಡಿಸ್ಕೋಬಹುದು. ಬಟ್ ನೀವೇನಾದ್ರೂ ಏರ್ ಮೋಡ್, ಸಾನಿಕ್ ಮೋಡ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಬ್ರೇಕ್ಸ್ ಸಾಕಾಗಲ್ಲ ಅಂತ ಅನ್ಸುತ್ತೆ. ಅವಾಗ ನಿಮ್ಗೆ ಆಬ್ವಿಯಸ್ಲಿ ABS ಬೇಕಾಗಿತ್ತು ಈ ಗಾಡಿಗೆ ಅಂತಾನು ಫೀಲ್ ಆಗುತ್ತೆ. ಸೊ ಅದೊಂದು ಮೈನಸ್ ಅಂತ ಅನಿಸ್ತು. ಅಕಸ್ಮಾತ್ ಏನಾದ್ರು ಎಲ್ಡರ್ಲಿ ಪರ್ಸನ್ಸ್ ಈ ಗಾಡಿನ ಓಡಿಸ್ತಾ ಇದಾರೆ ಅಂದ್ರೆ ಅವ್ರಿಗೆ ಈ ಪ್ರಾಬ್ಲಮ್ ಬರಲ್ಲ, ಯಾಕೆಂದ್ರೆ ಅವ್ರಿಗೆ ಇದರಲ್ಲಿ ಇರುವಂತ ಬ್ರೇಕಿಂಗ್ ಸಾಕು, ಅವ್ರು ಜಾಸ್ತಿ ಸ್ಪೀಡ್ ಹೋಗಲ್ಲ. ಜೊತೆಗೆ ಅವರು ಇಕೋ ಮತ್ತೆ ರೈಡ್ ಎರಡೇ ಮೋಡ್ ಯೂಸ್ ಮಾಡೋದ್ರಿಂದ ಇದರಲ್ಲಿ ಇರುವಂತ ಬ್ರೇಕಿಂಗ್ ಸಾಕಾಗುತ್ತೆ. ನೀವು ಸಾನಿಕ್ ಓಡಿಸಿದ್ರೆ ತುಂಬಾನೇ ಕಷ್ಟ, ಯಾಕಂದ್ರೆ ನಾನು ಅದನ್ನ ಅನುಭವಿಸಿದೀನಿ. ಏರ್ ಮೋಡಲ್ ಕೂಡ ನನಗೆ ಬ್ರೇಕ್ಸ್ ತುಂಬಾ ಕಮ್ಮಿ ಅಂತ ಅನಿಸ್ತು. ಜೊತೆಗೆ ಇನ್ನೊಂದು ಮೈನಸ್, ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳ್ದಂಗೆ ಇದರಲ್ಲಿ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಗೋದಿಲ್ಲ. ಸೊ ಅದನ್ನ ನಾವು ಸಬ್ಸ್ಕ್ರಿಪ್ಷನ್ ತಗೊಂಡು ಆಮೇಲೆ ಗಾಡಿಗೆ ಯೂಸ್ ಮಾಡ್ಕೋಬೇಕು. ಅದು ಒಂದು ಮೈನಸ್ ಅಂತಾನೆ ಹೇಳ್ಬೋದು. ಅದನ್ನ ಫ್ರೀಯಾಗಿ ಕೊಡಬಹುದಾಗಿತ್ತು ಇಷ್ಟೊಂದು ದುಡ್ಡು ಕೊಟ್ಟ ಮೇಲೆ. ಈಗ ಒಂದು ಚಿಕ್ಕದಾಗಿರೋ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ ಎಷ್ಟು ದೊಡ್ಡ ಫ್ಲಾ ಅದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡ್ತಾ ಇದ್ದೀರಾ, ಈಗಾಗಲೇ ಇದರಲ್ಲಿ 2 ಸರಿ ಈ ಒಂದು ಸಾಫ್ಟ್ವೇರ್ ಕ್ರಾಶ್ ಆಗಿದೆ. ಏನಕ್ಕೆ ಅಂದ್ರೆ ಸಿಸ್ಟಮ್ ಅಪ್ಡೇಟ್ ಗೋಸ್ಕರ ಅಷ್ಟೇ. ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ ಸಿಸ್ಟಮ್ ಅಪ್ಡೇಟ್ ಆಗ್ಬೇಕಾದ್ರೆ ಮೇಲ್ಗಡೆ ಈ ತರ ಸಿಂಪಲ್ ಅಂತ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಂತ ತೋರಿಸುತ್ತೆ ಒಂದ್ ಸ್ವಲ್ಪ ಹೊತ್ತು. ಅದಾದ್ಮೇಲೆ ಆಟೋಮೆಟಿಕ್ ಗಾಡಿ ಆನ್ ಆಗತ್ತೆ. ಸೊ ಏನು ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಆಫ್ಟರ್ ಸೇಲ್ ಸರ್ವಿಸ್ ಹೆಂಗಿದೆ, ಯಾಕೆಂದ್ರೆ ನಾನು ಹೇಳಿದೆ ಅಕಸ್ಮಾತ್ ಏನಾದ್ರು ಸಿಸ್ಟಮ್ ಕ್ರಾಶ್ ಆದ್ರೆ ಹೆಂಗಪ್ಪ ಇಮಿಡಿಯೇಟ್ ಆಗಿ ನಾವು ಶೋರೂಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ ಅಂತ ಕೇಳಿದ್ರೆ, ನಮಗೂ ಈ ಇಶ್ಯೂಸ್ 2 ಸರಿ ಫೇಸ್ ಆಯ್ತು. ಓಕೆ, ಇದು ಯಾಕೋ ಇಶ್ಯೂ ಜಾಸ್ತಿ ಆಗ್ತಾ ಇದೆ, ಬೆಟರ್ ನಾವು ಹೋಗ್ಬಿಟ್ಟು ಒಂದ್ಸರಿ ಶೋರೂಮ್ ಹತ್ರ ಮಾತಾಡೋಣ ಅಂತ ಹೇಳಿ ಶೋರೂಮ್ ಹತ್ರ ಹೋಗಿ ಮಾತಾಡಿದ್ವಿ. ಸೊ ಶೋರೂಮ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಬೇರೆ ಶೋರೂಮ್ಸ್ ಅಲ್ಲಿ ಬೇರೆ ತರ ಆಫ್ಟರ್ ಸೇಲ್ ಸರ್ವಿಸಸ್ ಇರುತ್ತೆ. ಸೊ ನಾವು ಗಾಡಿ ತಗೊಂಡಿದ್ದು ಯಲಹಂಕ ಶೋರೂಮ್ ಅಲ್ಲಿ. ಸೊ ಯಲಹಂಕ ಶೋರೂಮ್ ಅಲ್ಲಿ ದಿ ಬೆಸ್ಟ್ ಸರ್ವಿಸ್ ಕೊಟ್ಟಿದ್ರು ಅಂತಾನೆ ಹೇಳ್ಬೋದು. ಅದೇನ್ ಇಶ್ಯೂ ಆಗಿತ್ತು ಸಿಸ್ಟಮ್ ಅಪ್ಡೇಟ್ ಆಗೋದು, ಅದನ್ನ ನಾವು ಹೋಗಿ ಕೇಳಿದ ತಕ್ಷಣ ಅವರು ಸಿಸ್ಟಮ್ ಅಪ್ಡೇಟ್ ನ ಮಾಡಿ ನಮಗೆ ಗಾಡಿನ ಕೈ ಕೊಟ್ರು. ಸೊ ಅವಾಗಿಂದ ಏನು ಪ್ರಾಬ್ಲಮ್ ಬಂದಿಲ್ಲ, ಇವಾಗವರೆಗೂ ಚೆನ್ನಾಗಿ ವರ್ಕ್ ಆಗ್ತಿದೆ ಗಾಡಿ. ಇನ್ನು ಕೆಲವೊಂದು ಶೋರೂಮ್ಸ್ ಅಲ್ಲಿ ಡೆಲಿವರಿನ ಡಿಲೇ ಮಾಡ್ತಾ ಇದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ. ಬಟ್ ಬೇರೆ ಶೋರೂಮ್ ಅಲ್ಲಿ ಬೇರೆ ತರನೇ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಸೊ ಯಲಹಂಕ ಶೋರೂಮ್ ಅಲ್ಲಿ ಇವಾಗವರೆಗೂ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡಿಲ್ಲ. ಸೊ ಹಂಗಾಗಿ ಯಲಹಂಕ ಶೋರೂಮ್ ಅಲ್ಲಿ ಗಾಡಿದು ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಅಂತಾನೆ ಹೇಳ್ಬೋದು. ಸೊ ಈಗ ಈ ಗಾಡಿಯಲ್ಲಿರುವಂತ ಪ್ಲಸ್ ಗಳನ್ನ ಒಂದಷ್ಟು ಮಾತಾಡ್ಬೋಣ, ಯಾಕೆಂದ್ರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಮೈನಸ್ ಹೇಳಿದ್ರು ಕೂಡ ಇಟ್ ಇಸ್ ನಾಟ್ ರೈಟ್ ಅಂತ ಅನಿಸ್ತಾ ನನಗೆ. ಸೊ ಪ್ಲಸ್ ಏನಪ್ಪಾ ಅಂದ್ರೆ ಆಬ್ವಿಯಸ್ಲಿ ಗಾಡಿದು ಬಿಲ್ಡ್ ಕ್ವಾಲಿಟಿ ದಿ ಬೆಸ್ಟ್ ಇದೆ. ಪ್ಲಸ್ ಈ ಗಾಡಿನ ನೀವು ಟ್ರಾಫಿಕ್ ಅಲ್ಲಿ ಫಿಲ್ಟರ್ ಮಾಡಬೇಕಾದ್ರೆ ತುಂಬಾ ನಿಂಬಲ್ ಆಗಿ ಫಿಲ್ಟರ್ ಆಗುತ್ತೆ, ಆರಾಮಾಗಿ ಗಾಡಿ ಓಡಿಸ್ಕೋಬಹುದು. ನೀವೇನಾದ್ರೂ ಇಬ್ಬರನ್ನ ಹಾಕೋತೀರಾ ಗಾಡಿಲಿ ಅಂದಾಗ ಕೂಡ ಈಸಿಯಾಗಿ ನಿಮ್ಗೆ ಇಕೋ ಮಾಡಲ್ ಕೂಡ ಗಾಡಿ ಹಿಡಿಯುತ್ತೆ. ಇನ್ನೊಂದು ಪ್ಲಸ್ ಏನಪ್ಪಾ ಅಂದ್ರೆ ಗಾಡಿ ರಿವ್ಯೂ ಹೇಳ್ಬೇಕಾದ್ರೂ ಕೂಡ ಹೇಳಿದೆ, ಆನ್ ದ ಗೋನೆ ನೀವು ರೈಡಿಂಗ್ ಮೋಡ್ಸ್ ನ ಚೇಂಜ್ ಮಾಡ್ಕೋಬಹುದು, ಅದು ಕೂಡ ಪ್ಲಸ್ ಅಂತಾನೆ ಹೇಳ್ಬೋದು. ಇನ್ನು ಚಾರ್ಜಿಂಗ್ ವಿಚಾರಕ್ಕೆ ಬಂದ್ರೆ, ನೀವು ಮನೇಲಿ ಚಾರ್ಜ್ ಮಾಡ್ತಾ ಇದೀರಾ ಅಂದ್ರೆ ಯಾವುದೇ
ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. 3ರಿಂದ 3.5 ಅವರಲ್ಲಿ ಗಾಡಿ ಫುಲ್ ಚಾರ್ಜ್ ಆಗುತ್ತೆ. ಬಟ್ ನನ್ನ ಸಜೆಷನ್ ನೀವು ಕೇಳಿದ್ರೆ ಗಾಡಿನ ನೀವು 80% ಮೇಲೆ ಚಾರ್ಜ್ ಮಾಡಬೇಡಿ. ಸೊ ದಟ್ ನಿಮಗೆ ಬ್ಯಾಟ್ರಿ ಕೂಡ ಹೊಡೆತ ಬೀಳೋದಿಲ್ಲ. 20% ಬಂದಾಗ ಮತ್ತೆ ಚಾರ್ಜ್ಗೆ ಹಾಕಿ. ಅವಾಗ ಬ್ಯಾಟ್ರಿ ಸೈಕಲ್ ಕೂಡ ಕಮ್ಮಿ ಆಗುತ್ತೆ ಅಂಡ್ ಬ್ಯಾಟ್ರಿ ಕೂಡ ಚೆನ್ನಾಗಿ ನಿಮಗೆ ಡ್ಯೂರಬಲ್ ಆಗಿ ಲಾಂಗ್ ಲೈಫ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಗಾಡಿ ಓಡಿಸ್ತಾ ಆನ್ ದ ಗೋ ಇದರಲ್ಲಿರುವಂಥ ಪ್ಲಸ್ ಮೈನಸ್ ಎಲ್ಲವನ್ನು ನಿಮ್ಗೆ ಹೇಳ್ತೀನಿ. ಸೊ ಮೊದಲನೇದಾಗಿ ಇದರಲ್ಲಿ ತುಂಬಾ ಜನ ಕೇಳಿರೋದು ರೇಂಜು ಎಷ್ಟು ಕೊಡುತ್ತೆ ಅದನ್ನ ಕ್ಲಿಯರ್ ಆಗಿ ಹೇಳ್ಗುರು ಅಂತ ಒಂದಷ್ಟು ಜನ ಕಮೆಂಟ್ಸ್ ಹಾಕಿದ್ದಾರೆ. ಸೊ ಇವಾಗ ಅದನ್ನ ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಪ್ಲಸ್ ಇವಾಗ ಟೆಸ್ಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಹೇಗೆ ರೇಂಜು ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಸೊ ಬನ್ನಿ ಇವಾಗ ಆನ್ ದ ಗೋ ಗಾಡಿ ಮೇಲೆ ಹೋಗ್ತಾ ಮಾತಾಡೋಣ. ರೈಡ್ ಸೇಫ್ ವಿತ್ ಹೆಲ್ಮೆಟ್ಸ್. ಸೊ ಸ್ನೇಹಿತರೆ, ಮೊದಲನೇದಾಗಿ ಎಕೋ ಎಕ್ಸ್ ಮಾಡಲ್ಲಿ ನೋಡ್ತಾ ಇದ್ದೀರಾ 134 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಸೊ ಈ ರೇಂಜು ನಮಗೆ ಕರೆಕ್ಟಾಗಿ 134 ಕಿಲೋಮೀಟರ್ ಈ ರೈಡಿಂಗ್ ಮೋಡಲ್ಲಿ ಹೋಗ್ಬೋದಾ, ನಿಜವಾಗ್ಲೂ ಹೋಗುತ್ತಾ ಅಂತ ನೀವು ಕೇಳಿದ್ರೆ 100% ಹೋಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದ ಡೌಟೇ ಬೇಡ ನಿಮಗೆ. ಯಾಕೆಂದ್ರೆ ಈಕೋ ಮತ್ತೆ ಈಕೋ ಎಕ್ಸ್ ಅಲ್ಲಿ ಯಾವತ್ತೂ ಅದು ಎಷ್ಟು ರೇಂಜ್ ತೋರಿಸಿದೆಯೋ ಅಷ್ಟು ರೇಂಜ್ನ ಯಾವಾಗಲೂ ಕೊಟ್ಟಿದೆ. ಯಾವತ್ತೂ ಅದು ಮೈನಸ್ ತೋರಿಸೇ ಇಲ್ಲ ನನಗೆ. ಅಕಸ್ಮಾತ್ ನೀವೇನಾದರೂ 100 ಕಿಲೋಮೀಟರ್ ಇದೆ ಈ ರೇಂಜು ಅಂತ ಅಂದಾಗ ಪರ್ಸೆಂಟೇಜು ಸದ್ಯಕ್ಕೆ 63 ಇದೆ. ಓಕೆನಾ, ಎಕ್ಸಾಂಪಲ್ಲು ಇವಾಗಿಂದ ತಗೊಳ್ಳೋಣ. 130 ಕಿಲೋಮೀಟ್ರ್ ಇದೆ, ಪರ್ಸೆಂಟೇಜ್ ಕೂಡ ನೋಡ್ತಾ ಇದ್ದೀರಾ 63 ಇದೆ. ಓಕೆನಾ, ಈಗ ಪ್ರತಿ ಪರ್ಸೆಂಟೇಜ್ಗೆ ನಮಗೆ 2 ಕಿಲೋಮೀಟರ್ ರೇಂಜು ಕೊಡುತ್ತೆ. ಎಕ್ಸಾಂಪಲ್ ನಿಮ್ಗೆ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ಈಗ 63 ಇದೆ, ಇದು 62 ಬಂದಾಗ ಇದು ನಮಗೆ 130ಕ್ಕೆ ಬರಬೇಕು. ಓಕೆನಾ, ನೋಡ್ತಾ ಇರಿ ನೀವು, ನಾನು ರೇಂಜ್ ತೋರಿಸ್ತೀನಿ. ಸೊ ನಾನು ಇದರಲ್ಲಿರುವಂಥ ರೇಂಜ್ನ ಫುಲ್ಲು ಕಂಪ್ಲೀಟ್ ಮಾಡಿ ತೋರ್ಸೋಕೆ ಹೋದರೆ ನಿಮಗೆ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ನಾನು ಪ್ರತಿ ರೈಡಿಂಗ್ ಮೋಡಲ್ಲಿ ಎಷ್ಟೆಷ್ಟು ಚಾರ್ಜಿಂಗು ಕಮ್ಮಿ ಆಗುತ್ತೆ ಮತ್ತು ಎಷ್ಟು ಚಾರ್ಜಿಂಗ್ ಇದ್ದಾಗ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅನ್ನೋದನ್ನ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಮೊದಲನೇದಾಗಿ ನಾನು ಆಗಲೇ ಹೇಳ್ದಂಗೆ ಎಕೋ ಎಕ್ಸಲ್ಲಿ 63% ತೋರಿಸ್ತಾ ಇದೆ, 132 ಕಿಲೋಮೀಟ್ರ್ ಕೂಡ ತೋರಿಸ್ತಾ ಇದೆ. ಸೊ ಈಗ 2 ಕಿಲೋಮೀಟ್ರ್ ಹೋಗೋವರೆಗೂ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಇದು ಅಂತ. ಬನ್ನಿ. ಸೊ ನೋಡಿ ಸ್ನೇಹಿತರೆ, ಈಗ ನಾನು ಕರೆಕ್ಟಾಗಿ 2 ಕಿಲೋಮೀಟ್ರ್ ಬಂದಿದ ತಕ್ಷಣವೇ ರೇಂಜು 130ಕ್ಕೆ ಬಿದ್ದೋಯ್ತು. ಹಾಗೆ ಪರ್ಸೆಂಟೇಜ್ ಕೂಡ ನೋಡ್ಬೋದು ನೀವು 62ಕ್ಕೆ ಬಿದ್ದೋಗಿದೆ. ಸೊ ಅದನ್ನು ಕೂಡ ನಿಮಗೆ ಹತ್ತಿರದಲ್ಲಿ ಒಂದ್ಸರಿ ತೋರಿಸ್ತೀನಿ, ನೋಡ್ಕೊಂಬಿಡಿ. ಸೊ ನೋಡಿ ಸ್ನೇಹಿತರೆ, ಈಗ 110 ಕಿಲೋಮೀಟರ್ ತೋರಿಸ್ತಾ ಇದೆ. ಪರ್ಸೆಂಟೇಜ್ ಕೂಡ ನೋಡ್ತಾ ಇದ್ದೀರಾ ನೀವು, ಇಲ್ಲಿ 62ಕ್ಕೆ ಬಂತು. ಸೊ ಪ್ರತಿ 1%ಗೆ ನಿಮಗೆ 2 ಕಿಲೋಮೀಟರ್ ಎಕೋ ಮತ್ತೆ ಎಕೋ ಎಕ್ಸ್ ಅಲ್ಲಿ ಆರಾಮಾಗಿ ಡ್ರೈವ್ ಮಾಡ್ಬೋದು, ಏನು ಇಶ್ಯೂಸ್ ಇಲ್ಲ. ಈಗ ನೆಕ್ಸ್ಟ್ ಇಕೋ ಆಯ್ತು, ಎಕೋ ಎಕ್ಸ್ ಆಯ್ತು, ಎರಡರಲ್ಲೂ ಸೇಮ್ ಇರೋದ್ರಿಂದ ನಾವು ನೆಕ್ಸ್ಟ್ ರೈಡ್ ಮೋಡ್ಗೆ ಹೋಗೋಣ. ರೈಡ್ ಮೋಡಲ್ಲಿ ಪ್ರತಿ ಪರ್ಸೆಂಟೇಜ್ಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ಚೆಕ್ ಮಾಡೋಣ, ಬನ್ನಿ. ಸೊ ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಾ ರೈಡ್ ಮೋಡ್ ಹಾಕಿದೀವಿ. ರೈಡ್ ಮೋಡಲ್ಲಿ 89 ಕಿಲೋಮೀಟರ್ ತೋರಿಸ್ತಾ ಇದೆ ಅಂಡ್ ಪರ್ಸೆಂಟೇಜ್ ಆಗಿ 62 ಇದೆ. ಸೊ ಈಗ ರೈಡ್ ಮಾಡ್ತಾ ನೋಡೋಣ ಬನ್ನಿ. ಸೊ ಓಡೋ ಕೂಡ ನೋಡ್ತಾ ಇದ್ದೀರಾ 1861.5 ಕಿಲೋಮೀಟರ್ ಓಡೋ ತೋರಿಸ್ತಾ ಇದೆ ಇವಾಗ ಸದ್ಯಕ್ಕೆ. ಸೊ ನೋಡೋಣ ಈಗ 1% ಕಮ್ಮಿ ಆಗಿದ ತಕ್ಷಣ ಎಷ್ಟು ರೇಂಜ್ ಆಗುತ್ತೆ ಅಂತ. ಸೊ 89 ಇತ್ತು ಆವಾಗಲೇ, ಸೊ ಇನ್ನು 89 ಇದೆ. ಎಷ್ಟು ಕಿಲೋಮೀಟರ್ ಬರುತ್ತೆ 1%ಗೆ ನೋಡೋಣ ಬನ್ನಿ. ಸೊ ಇಕೋ ಮೋಡ್ ಹಾಕೊಂಡಾಗ ಓವರ್ಟೇಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅದೇ ನೀವೇನಾದರೂ ರೈಡ್ ಮೋಡಲ್ಲಿ ಇದ್ದೀರಾ ಅಂದರೆ ನೋಡಿ, ಓವರ್ಟೇಕು ತುಂಬ ಈಸಿ. ಇಕೋ ಮೋಡಲ್ಲಿ ಸ್ವಲ್ಪ ಲ್ಯಾಗಿ ಫೀಲ್ ಆಗುತ್ತೆ ನಿಮಗೆ. ಸೊ ಅದೊಂದು ಮೈನಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದ್ರ ಪವರ್ ಕೂಡ ಕಮ್ಮಿ ಇರುತ್ತೆ. ನಿಮ್ಗೆ ಇದ್ರಲ್ಲಿ ಕೊಡುವಂಥ 72 Nm ಟಾರ್ಕು ಸಿಗಬೇಕು ಅಂದರೆ ಆಬ್ವಿಯಸ್ಲಿ ನೀವು ಸಾನಿಕ್ ಮೋಡ್ ಹಾಕಲೇಬೇಕು. ಅಕಸ್ಮಾತ್ ನೀವು ಇಕೋ ಮೋಡಲ್ಲಿ ಇದ್ದೀರಾ ಅಂದರೆ ಪವರು ಸ್ವಲ್ಪ ಡಿಸ್ಚಾರ್ಜ್ ಕಮ್ಮಿನೇ ಇರುತ್ತೆ. ಸೊ ಆಗ ಓವರ್ಟೇಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆದಷ್ಟು ನೀವು ಸ್ವಲ್ಪ ಓವರ್ಟೇಕ್ ಎಲ್ಲ ಮಾಡಿ ಓಡಿಸ್ತೀನಿ ಅಂದರೆ ಮಿನಿಮಮ್ ರೈಡ್ ಮೋಡ್ ಹಾಕೊಂಡು ಓಡಿಸಿ. ಇಲ್ಲ ನಿಮಗೆ ರೇಂಜ್ ಜಾಸ್ತಿ ಬೇಕು ಅಂದರೆ ಇಕೋ ಮತ್ತು ಇಕೋ ಎಕ್ಸ್ ಹಾಕ್ಕೊಂಡು ಓಡಿಸ್ಕೋಬೋದು. ಸೊ ನೋಡ್ತಾ ಇದ್ದೀರಾ ಪರ್ಸೆಂಟೇಜು ಡ್ರಾಪ್ ಆಯ್ತು ಈಗ. ಸೊ ನೋಡಿ ಸ್ನೇಹಿತರೆ, ಈಗ ರೈಡ್ ಮೋಡು 88 ಕಿಲೋಮೀಟರ್ ತೋರಿಸ್ತಾ ಇದೆ. ಹಾಗೆ ಪರ್ಸೆಂಟೇಜ್ ಕೂಡ 61ಗೆ ಬಂದುಬಿಡ್ತು. ಓಡೋ ನೋಡ್ತಾ ಇದ್ದೀರಾ 1862. ಅಂದರೆ ಕ್ಲೋಸ್ಲಿ ನಿಮಗೆ ಇದು ಎಷ್ಟು ಕಿಲೋಮೀಟ್ರ್ ಕೊಟ್ಟಿದೆ ಇವಾಗ, ಹತ್ತತ್ರ 800ರಿಂದ 900 ಮೀಟರ್ ಅಷ್ಟೇ ಹೋಗೋದು ರೈಡ್ ಮೋಡಲ್ಲಿ 1%ಗೆ. ಸೊ ನೋಡ್ತಾ ಇದ್ದೀರಾ 1% ಅಕಸ್ಮಾತ್ ಏನಾದರೂ ನೀವು ಎಕೋಲ್ ಹಾಕೊಂಡಿದ್ದೀರಾ ಅಂದರೆ 2 ಕಿಲೋಮೀಟ್ರ್ ಹೋಗುತ್ತೆ. ಅದೇ ರೈಡ್ಗೆ ಹಾಕಿದ ತಕ್ಷಣ ನಿಮಗೆ 1 ಕಿಲೋಮೀಟ್ರ್ ಕೂಡ ಕೊಡ್ತಾ ಇಲ್ಲ, ಅದು ಡ್ರಾಪ್ ಆಗ್ತಾ ಇದೆ. ನೆಕ್ಸ್ಟ್ ಏರ್ ಮೋಡ್ಗೆ ಹಾಕೋಣ ಬನ್ನಿ, ಅದರಲ್ಲಿ ನೋಡೋಣ ಬಂಡವಾಳ ಏನಾಗುತ್ತೆ ಅಂತ. ಸೊ ನೋಡ್ತಾ ಇದ್ದೀರಾ ಏರ್ ಮೋಡಲ್ಲಿ ಈಗ 78 ಕಿಲೋಮೀಟ್ರ್ ಇದೆ ಆ್ಯಂಡ್ ಪರ್ಸೆಂಟೇಜ್ ಕೂಡ ನೋಡ್ತಾ ಇದ್ದೀರಾ 61 ಇದೆ. ಓಡೋ ಕೂಡ ನೋಡ್ತಾ ಇದ್ದೀರಾ 1862.7 ಇದೆ. ಸೊ ಬನ್ನಿ ಈಗ ಇದರಲ್ಲಿ ಕೂಡ ರೈಡ್ ಮಾಡ್ತಾ ನೋಡೋಣ. ಆಬ್ವಿಯಸ್ಲಿ ರೈಡ್ ಮೋಡ್ ಹಾಕಿದ ತಕ್ಷಣ ನಿಮಗೆ ಪಿಕಪ್ ಕ್ರೇಜಿಯಾಗಿರುತ್ತೆ, ಚಚ್ಕೊಂಡು ಹೊಟ್ಟೋಗುತ್ತೆ ಹಿಂಗೆ. ಸೊ ರೈಡ್ ಮೋಡ್ ಹಾಕಿದ್ದೀವಿ ಅಂದ್ಬಿಟ್ಟು ಜಾಸ್ತಿ ಸ್ಪೀಡು ಹೋಗೋಕೆ ಹೋಗಬೇಡಿ, ಆದಷ್ಟು ಕಂಟ್ರೋಲ್ ನಿಮ್ಮ ಕೈಯಲ್ಲಿರಲಿ. ಸೊ ಸದ್ಯಕ್ಕೆ ಇವಾಗ ಖಾಲಿ ರೋಡ್ ಇದೆ, ಇಲ್ಲಿ ಸುತ್ತಮುತ್ತ ಮನೆಗಳು ಏನೂ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಸ್ಪೀಡ್ ಓಡಿಸ್ತಾ ಇದ್ದೀನಿ. ಸೊ ಆದಷ್ಟು
ಸ್ಪೀಡ್ನ ಜಾಸ್ತಿ ಓಡ್ಸೋಕೆ ಹೋಗ್ಬೇಡಿ, ಒಳ್ಳೇದಲ್ಲ. ಸೊ ಈಗ 61% ಇದೆ, ನೋಡೋಣ ಎಷ್ಟು ಕಿಲೋಮೀಟ್ರ್ ಟ್ರಾವೆಲ್ ಮಾಡುತ್ತೆ ಈ ಏರ್ ಮೋಡಲ್ಲಿ ಅಂತ. ಸೊ ಅದು 60% ಬಂದಿದ ತಕ್ಷಣ ನಾನು ಸ್ಟಾಪ್ ಮಾಡಿಬಿಡ್ತೀನಿ. ಸ್ಟಾಪ್ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನಾವಿಲ್ಲ ಯೂ ಟರ್ನ್ ಮಾಡ್ಕೊಂಡ್ಬಿಡೋಣ, ಮತ್ತು ಇದೇ ರೋಡಲ್ಲಿ ವಾಪಸ್ ಹೋಗೋಣ. ಪಿಕಪ್ ನೋಡ್ಗುರು, ಏರ್ ಮೋಡಲ್ಲಿ ಕ್ರೇಜಿಯಾಗಿ ತೊಗೊಂಡ್ಬಿಡುತ್ತೆ ಪಿಕಪ್ಪು. ಬಟ್ ಈ ಗಾಡಿನ ಈ ಮಾಡಲ್ ಓಡಿಸೋದಕ್ಕೆ ಭಯ ಏನಪ್ಪ ಅಂದರೆ ಬ್ರೇಕಿಂಗೇ ಪ್ರಾಬ್ಲಮ್ಮು ನನಗೆ. ABS ಇದ್ರೆ ಆರಾಮಾಗಿ ಚಚ್ಕೊಂಡು ಓಡಿಸ್ಬಿಡ್ಬೋದು, ABS ಬೇರೆ ಇಲ್ವಾ. ಸೊ ನೀವು ಬರೀ ಡಿಸ್ಕ್ ಬ್ರೇಕಲ್ಲಿ ಸ್ವಲ್ಪ ಭಯ ಆಗುತ್ತೆ. ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ಗಾಡಿ ಟಪ್ ಅಂತ ನಿಂತ್ಕೊಳ್ಳೋದು ಇಲ್ಲ. ಸೊ ಇಲ್ಲಿ ಬ್ರೇಕ್ ಹಾಕಿದ್ರೆ ಅಲ್ಲೋಗಿ ನಿಂತ್ಕೊಳ್ಳುತ್ತೆ. ಸೊ ಅದು ಸ್ವಲ್ಪ ಕಷ್ಟ ಅಂತ ಅನಿಸ್ತು ನನಗೆ. ABS ಒಂದು ಕೊಟ್ಬಿಡ್ಬೇಕಾಗಿತ್ತು. ನೋಡ್ತಾ ಇದ್ದೀರಾ, ಸ್ವಲ್ಪ ಮುಂದೆನೇ ಬಂದುಬಿಟ್ಟೆ, ಅದು ಆಲ್ರೆಡಿ 60%ಗೆ ಬಿದ್ದೋಯ್ತು. ಸೊ ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಾ ಏರ್ ಮೋಡಲ್ಲಿ ನಮಗೆ 76 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಹಾಗೆ ಓಡು ಕೂಡ 1863 ಆ್ಯಂಡ್ ಪರ್ಸೆಂಟೇಜ್ 60 ತೋರಿಸ್ತಾ ಇದೆ. ಆಲ್ಮೋಸ್ಟ್ ಇದು ಕೂಡ 800 - 900 ಮೀಟ್ರು ಈಸಿಯಾಗಿ ಟ್ರಾವೆಲ್ ಮಾಡುತ್ತೆ 1% ಡ್ರಾಪಲ್ಲಿ. ಸೊ ಇವಾಗ ನೆಕ್ಸ್ಟ್ ನಾವು ಹೈಯರ್ ಸಾನಿಕ್ ಮೋಡ್ ಹಾಕ್ಬಿಟ್ಟು ಅದರಲ್ಲೂ ಒಂದು ಟ್ರಯಲ್ ನೋಡೇ ಬಿಡೋಣ. ಸೊ ಸ್ನೇಹಿತರೆ, ನೋಡ್ತಾ ಇದ್ದೀರಾ ಈಗ ಸಾನಿಕ್ ಮೋಡಲ್ಲಿ 67 ಕಿಲೋಮೀಟರ್ ತೋರಿಸ್ತಾ ಇದೆ, ಪರ್ಸೆಂಟೇಜ್ ಅಗೇನ್ 60 ತೋರಿಸ್ತಾ ಇದೆ. ಓಡು ಕೂಡ 1863.6 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ಬನ್ನಿ ಈಗ ರೈಡ್ ಮಾಡ್ತಾ ನೋಡೋಣ. ಸೊ ಈ ಸಾನಿಕ್ ಮೋಡಲ್ಲಿ ಗಾಡಿನ ಎತ್ಕೊಳ್ಳೋಕೆ ಸ್ವಲ್ಪ ಭಯ ಆಗುತ್ತೆ, ಯಾಕೆಂದ್ರೆ 72 Nm ಟಾರ್ಕ್ ಒಂದೇ ಸರಿ ಪಟಕ್ ಅಂತ ಓಪನ್ ಆಗಿಬಿಡುತ್ತೆ. ನೋಡಿ ಯಾವನ ಲೂಸ್ ನನ್ನ ಮಗ ಸಡನ್ನಾಗಿ ತಿರುಗಿಸ್ತಾವನೆ. ABS ಇಲ್ಲ ಅಂದ್ರೆ ಆ ಜಾಗದಲ್ಲಿ ನೋಡ್ಕೊಂಡಿಲ್ಲ ಅಂದ್ರೆ ಎತ್ಕೊಂಡೋಗಿ ಶಿವ ಅಂತ ಇಟ್ಬಿಡೋದು ಅಷ್ಟೇ, ಅಲ್ಲಿ ಹಂಗಿರುತ್ತೆ ಪವರು. ಸೊ ಅದಕ್ಕೆ ನೋಡ್ಕೊಂಡು ಓಡಿಸಿ. ಸಾನಿಕ್ ಮೋಡು ವೆರಿ ಡೇಂಜರಸ್ಸು. ಸೊ ಈಗ ಸದ್ಯಕ್ಕೆ 300 ಮೀಟರ್ ಬಂದಿದ್ದೀವಿ, ನೋಡೋಣ ಇನ್ನು ಎಷ್ಟು ಹೋಗುತ್ತೆ ಅಂತ. ನೋಡಿ ಎಲ್ಲೋ ಬ್ರೇಕ್ ಹಾಕಿದ್ದಕ್ಕೆ ಎಲ್ಲೋ ಬಂದು ನಿಂತ್ಕೊಳ್ಳುತ್ತೆ. ನೋಡಿ ಇವಾಗ 50 ಕಿಲೋಮೀಟರ್ ಸ್ಪೀಡಲ್ಲಿದೆ, ನಾನು ಬ್ರೇಕ್ ಹಾಕಿದ್ರೆ ಅದು ಅಲ್ಲಿ ಬಂದು ನಿಂತ್ಕೊಳ್ಳೋಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನೀವು ಮುಂಚೆನೇ ಬ್ರೇಕ್ ಹಾಕೊಂಡ್ಬಿಡ್ಬೇಕು. ಅದೇ ABS ಇರೋ ಪಟ್ ಅಂತ ಹಂಗೆ ನಿಂತ್ಕೊಂಡ್ಬಿಡುತ್ತೆ ಅಲ್ಲೇ. ಓಕೆ, ಡ್ರಾಪ್ ಆಯಿತು ಆಲ್ರೆಡಿ. ಸೊ ನೋಡ್ತಾ ಇದ್ದೀರಾ, ಸಾನಿಕ್ ಮೋಡ್ನ ಕೂಡ ನಾವು ಟೆಸ್ಟ್ ಮಾಡಿದ್ದೀವಿ. ಸೊ ಸಾನಿಕ್ ಮೋಡಲ್ಲಿ ಇವಾಗ ಎಷ್ಟು ತೋರಿಸ್ತಾ ಇದೆ ನೋಡ್ತಾ ಇದ್ದೀರಾ, 66 ಕಿಲೋಮೀಟರ್ ತೋರಿಸ್ತಾ ಇದೆ. ಒಂದು ನಿಮಿಷ ಈ ಬ್ರೈಟ್ನೆಸ್ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಓಕೆ, ಸೊ ಸಾನಿಕ್ ಮೋಡಲ್ಲಿ ಇವಾಗ ನಿಮಗೆ 66 ಕಿಲೋಮೀಟರ್ ತೋರಿಸ್ತಾ ಇದೆ. ಆ್ಯಂಡ್ ಪರ್ಸೆಂಟೇಜ್ ಕೂಡ ನೋಡ್ತಾ ಇದ್ದೀರಾ 59 ತೋರಿಸ್ತಾ ಇದೆ. ಓಡೋಲ್ಲಿ 186.3. ಸೊ ನಮಗೆ ಇದು ಕೂಡ ಆಲ್ಮೋಸ್ಟು 800 - 900 ಮೀಟ್ರ್ ಕ್ಲೋಸ್ಲಿ ಅನ್ಕೊಳ್ಳಿ. ಅಂದರೆ 1 ಕಿಲೋಮೀಟರ್ ಯಾವುದು ಟಚ್ಚೇ ಮಾಡ್ತಾ ಇಲ್ಲ. ಎಕೋಲ್ ಮಾತ್ರ ನಿಮಗೆ ರೇಂಜು ಚೆನ್ನಾಗಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಸ್ನೇಹಿತರೆ, ನಾನು ಬ್ಯಾಕ್ ಟು ಎಕೋ ಮೋಡಿಗೆ ಬಂದುಬಿಡ್ತೀನಿ. ಸೊ ಎಕೋ ಮೋಡಲ್ಲಿ ನೋಡ್ತಾ ಇದ್ದೀರಾ 105 ಕಿಲೋಮೀಟರ್ ತೋರಿಸ್ತಾ ಎಕೋ ಎಕ್ಸ್ ನೋಡ್ತಾ ಇದ್ದೀರಾ. ಸೊ ಎಕೋ ಎಕ್ಸಲ್ಲಿ ಇವಾಗ ಸದ್ಯಕ್ಕೆ ನಮಗೆ 125 ತೋರಿಸ್ತಾ ಇದೆ. ಸೊ ನಿಮ್ಗೆ ಇದ್ರಲ್ಲಿ ಅರ್ಥ ಆಗಿದೆಯೇನೋ, ನಾನು ಈ ರೈಡಿಂಗ್ ಟೆಸ್ಟ್ ಸ್ಟಾರ್ಟ್ ಮಾಡಿದಾಗ ಎಕೋ ಎಕ್ಸಲ್ಲಿ 135 ಕಿಲೋಮೀಟರ್ ತೋರಿಸ್ತಾ ಇತ್ತು, ಅಂದರೆ 10 ಕಿಲೋಮೀಟರ್ ಜಾಸ್ತಿ ತೋರಿಸ್ತಾ ಇತ್ತು. ನಾನು ಇಡೀ ಎಲ್ಲ ರೈಡಿಂಗ್ ಮೋಡ್ಸ್ನ ಟೆಸ್ಟ್ ಮಾಡಿದಾಗ ಮ್ಯಾಕ್ಸಿಮಮ್ ಅಂದರೆ ಇದು ಹೋಗಿರೋದು 3 - 4 ಕಿಲೋಮೀಟರ್, ಬಟ್ ಡ್ರಾಪ್ ಆಗಿರೋದು ನಮಗೆ 10 ಕಿಲೋಮೀಟರ್. ಸೊ ಇದರಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ, ನೀವು ರೈಡಿಂಗ್ ಮೋಡ್ಸ್ನ ಪ್ರತಿ ಸರಿ ಚೇಂಜ್ ಮಾಡಿದಾಗ ನಿಮಗೆ ರೇಂಜು ಡ್ರಾಪ್ ಆಗ್ತಾನೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಅದೇ ನೀವೇನಾದ್ರೂ ಒಂದೇ ರೈಡಿಂಗ್ ಮೋಡಲ್ ಓಡಿಸ್ತೀರಾ ಅಂದ್ರೆ ನಿಮ್ಗೆ ರೇಂಜು ಬೇಗ ಡ್ರಾಪ್ ಆಗೋದಿಲ್ಲ. ಸೊ ನಿಮ್ಗೆ ಇದರಲ್ಲಿ ಒಂದು ಅಂದಾಜ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಓಕೆ, ಅದೆಲ್ಲ ಸರಿ ಗುರು, ಕರೆಕ್ಟಾಗಿ ಹೇಳ್ಬಿಡಪ್ಪ. ಬರೀ 1%ಗೆ ಇಷ್ಟು ಕಿಲೋಮೀಟರ್ ಅಂದ್ರೆ ಗೊತ್ತಾಗಲ್ಲ ನಮಗೆ. ನಿನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ನೀವು ಕೇಳಿದ್ರೆ ಅದನ್ನು ಹೇಳ್ತೀನಿ. ಯಾವಾಗ ಇದು 100 ಕಿಲೋಮೀಟರ್ ಮೇಲೆ ಇರುತ್ತೆ ರೇಂಜು, ಆವಾಗ ಗಾಡಿ ಎಕೋ ಮೋಡಲ್ಲಿ ಪ್ರತಿ 1%ಗೆ ನಿಮಗೆ 2 ಕಿಲೋಮೀಟರ್ ಹಂಗೆ ನೀವು ಲೆಕ್ಕ ಹಾಕಿದ್ರೆ ಈ ಗಾಡಿ ನಿಮಗೆ ಕಂಪನಿ ಕ್ಲೇಮ್ ಮಾಡುವಷ್ಟು ಅಂದರೆ 250+ ರೇಂಜ್ ಏನು ಕ್ಲೇಮ್ ಮಾಡ್ತಾ ಇದ್ದಾರೆ ಅದು ನಿಮಗೆ ಸಿಗೋದಿಲ್ಲ. ಓಕೆನಾ, ನಿಮಗೆ ಸಿಗೋದು ಬರೀ 190 ಕಿಲೋಮೀಟರ್ ರೇಂಜ್ ಅಷ್ಟೇ. ಅಂದರೆ ಒಂದು ಫುಲ್ ಚಾರ್ಜ್ ಮಾಡಿದ್ದೀರಾ ನೀವು ಅಂದರೆ ನಿಮಗೆ ಸಿಗೋದು 190 ಕಿಲೋಮೀಟರ್ ರೇಂಜ್. ಹಂಗಾದ್ರೆ ಗುರು, ಕಂಪನಿಯವ್ರು ಹೇಳಿದ್ದೇನು ಹಂಗಾರೆ ಸುಳ್ಳ? ನಿನಗೆ ಮಾತ್ರ ಯಾಕೆ ಬರೀ 190 ಬರ್ತಾ ಇದೆ ಅಂತ ಕೇಳಿದ್ರೆ, ಗುರು ರಿಯಲ್ ವರ್ಲ್ಡಲ್ಲಿ ಆಬ್ವಿಯಸ್ಲಿ ಕಿಲೋಮೀಟರ್ಸು ಚೇಂಜಸ್ ಆಗೇ ಆಗುತ್ತೆ. ಅವ್ರು ಹೇಳ್ದಷ್ಟೇ ಕ್ಲೇಮ್ ಮಾಡಿದಷ್ಟೇ ಸಿಗೋದಿಲ್ಲ. ಯಾಕೆ ಅಂದರೆ ನೀವು ಆಕ್ಸಲರೇಷನ್ನ ಒಂದೇ ರೇಂಜ್ಗೆ ಇಟ್ಕೊಂಡು ಓಡಿಸೋದಿಲ್ಲ. ಸಿಟಿಯಲ್ಲಿ ಓಡಿಸ್ತಾ ಇರ್ತೀರಾ, ಅಪ್ ಓಡಿಸ್ತಾ ಇರ್ತೀರಾ, ಡೌನ್ ಓಡಿಸ್ತಾ ಇದ್ದೀರಾ ಅಂದಾಗ ಆಬ್ವಿಯಸ್ಲಿ ರೇಂಜು ಡಿಫರ್ ಆಗೇ ಆಗುತ್ತೆ. ಒಂದೇ ರೈಡಲ್ಲಿ ಓಡಿಸ್ತಾ ಇದ್ದೀರಾ ಅಂದರೆ ಪ್ರಾಬ್ಲಮ್ ಆಗಲ್ಲ. ಅದೇ ಬೇರೆ ಬೇರೆ ರೈಡ್ಸಲ್ಲಿ ಓಡಿಸ್ತಾ ಇದ್ದೀರಾ ಅಂದರೆ ಪ್ರಾಬ್ಲಮ್ ಆಬ್ವಿಯಸ್ಲಿ ಆಗುತ್ತೆ. ಸೊ ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಹೀಗೆ ರೇಂಜು ಸ್ವಲ್ಪ ಪ್ರಾಬ್ಲಮ್ನ ಕೊಡುತ್ತೆ ನಿಮಗೆ, ನೀವೇನಾದರೂ ಮೋಡ್ಸ್ನ ಚೇಂಜ್ ಮಾಡ್ತಾನೆ ಇದ್ರೆ. ಅದೇ ನೀವು ಮೋಡ್ಸ್ ಚೇಂಜ್ ಮಾಡಿಲ್ಲ, ಒಂದೇ ರೈಡಿಂಗ್ ಮೋಡ್ ಹಾಕೊಂಡು ಓಡಿಸ್ತೀರಾ ಅಂದರೆ ಆಬ್ವಿಯಸ್ಲಿ ಅದೆಷ್ಟು ತೋರಿಸುತ್ತೋ ಅದಷ್ಟು ನಿಮಗೆ ಕ್ಲಿಯರಾಗಿ ಕೊಡುತ್ತೆ. ಓಕೆನಾ, ಎಲ್ಲ ಮೋಡ್ಸು ಹೆಂಗರು ವರ್ಕ್ ಆಗುತ್ತೆ, ನೀನು ಎಕ್ಸ್ಪೀರಿಯನ್ಸ್ ಹೇಳು ಅಂತ ಕೇಳಿದ್ರೆ, ನಾನು ಈ ಗಾಡಿನ ಒಂದು ದಿವಸ ಆಫೀಸ್ಗೆ ಎತ್ಕೊಂಡು ಹೋದಾಗ ನಾನು ಫೇಸ್ ಮಾಡಿದ ಇಶ್ಯೂಸ್ ಏನೇನು ಅಂತ ಹೇಳ್ಬಿಡ್ತೀನಿ ನಿಮಗೆ. ಮೊದಲನೇದಾಗಿ, ನೀವು ಈ ಥರ ಖಾಲಿ ರೋಡಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಗೆ ಯಾವ ರೈಡಿಂಗ್ ಮೋಡ್ ಹಾಕ್ಕೊಂಡ್ರು ಆರಾಮಾಗಿ ಹೋಗ್ಬೋದು, ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಅದೇನಾದರೂ ನೀವು
ಬಂಪರ್ ಟು ಬಂಪರ್ ಟ್ರಾಫಿಕ್ ಹೋಗ್ತಾ ಇದ್ದೀರಾ, ಎಸ್ಪೆಷಲಿ ನೀವು ಆಫೀಸ್ಗೆ ಹೋಗೋರಾಗಿದ್ರೆ ವೀಕ್ ಡೇಸ್ ಅಲ್ಲಿ KR ಪುರಂ ಇಂದ ನೀವು ಬೆಲಂಡೂರ್ವರೆಗೂ ಓಡಿಸ್ತೀರಾ ಅಂದ್ರೆ ನಿಮಗೆ ಗೊತ್ತು ಟ್ರಾಫಿಕ್ ಯಾವ ರೇಂಜ್ ಇರುತ್ತೆ ಆ ರೋಡಲ್ಲಿ ಅಂತ. 7 ರಿಂದ 8 ಕಿಲೋಮೀಟರ್ ಹೋಗೋಕೆ ನಿಮ್ಗೆ ಏನಿಲ್ಲ ಅಂದ್ರೂ 1-1.5 ಅವರ್ ತಗೊಳುತ್ತೆ ಆ ರೋಡಲ್ಲಿ. ಸೊ ಅಷ್ಟು ಪೀಕ್ ಟ್ರಾಫಿಕ್ ಇರುವಂತ ರೋಡಲ್ಲಿ ಗಾಡಿ ಹೆಂಗ್ ಪರ್ಫಾರ್ಮ್ ಮಾಡುತ್ತೆ ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಾನು ಹೋಗ್ಬೇಕಾದ್ರೆ ರೈಡ್ ಮೋಡ್ ಹಾಕೊಂಡು ಹೋಗ್ಬೇಕಾದ್ರೆ ಓಡಿಸ್ದೆ. ಎಷ್ಟು ಕಷ್ಟ ಆಯ್ತು ಅಂದ್ರೆ ನನಗೆ ಸೀರಿಯಸ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ನೀವು ಆಕ್ಸಲರೇಷನ್ ನ ಕೊಡ್ಲೂಬೇಕು, ಸಮ್ಟೈಮ್ಸ್ ಬಿಟ್ಟು ಹಂಗೆ ಬ್ರೇಕ್ ಕೂಡ ಹಾಕ್ಬೇಕು, ಯಾಕಂದ್ರೆ ಮೂವ್ಮೆಂಟ್ ಹಂಗಿರುತ್ತೆ. ಸೊ ನಾನ್ ಫೇಸ್ ಮಾಡಿದ ಇಶ್ಯೂ ಏನಪ್ಪಾ ಅಂದ್ರೆ ಇದರಲ್ಲಿ ಹೀಗೆ ಓಡಿಸ್ತಾ ಇರ್ತೀನಿ, ಸಡನ್ ಆಗಿ ಏನೋ ಗಾಡಿ ಬ್ರೇಕ್ ಹಾಕಿದ್ರು ಮುಂದೆಗಡೆ ಪಟ್ ಅಂತ ಬ್ರೇಕ್ ಹಾಕಿದೆ, ಗಾಡಿ ಸ್ಟಿಲ್ ಆಗ್ಬಿಡುತ್ತೆ. ಹಂಗೆ ತಿರ್ಗಿ ಆಕ್ಸಲರೇಷನ್ ಕೊಟ್ಟಿದ ತಕ್ಷಣ ಪಟ್ ಅಂತ ಎತ್ಕೊಳ್ಳುತ್ತೆ, ಅದೇನ್ ಪ್ರಾಬ್ಲಮ್ ಇಲ್ಲ. ಬಟ್ ಮೂಮೆಂಟಮ್ ಇರಲ್ಲ. ಸೊ ಯಾವಾಗ ನಿಮ್ಗೆ ಮೂಮೆಂಟಮ್ ಇರಲ್ಲ, ಗಾಡಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ತುಂಬಾ ಅಬ್ನಾರ್ಮಲ್ ಅಂತ ಅನ್ಸಕ್ ಶುರು ಆಗುತ್ತೆ. ಗಾಡಿ ಓಡಿಸುವಾಗ ನಿಮ್ಗೆ ಯಾಕಾದ್ರೂ ಗಾಡಿ ತಗೊಂಡ್ಬಿಟ್ನು ಅಂತ ಅನ್ಸುತ್ತೆ. ಬರೀ ಈ ಗಾಡಿ ಅಲ್ಲ, ನೀವು ಯಾವ್ದೇ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳಿ ಈ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತೀರಾ. ಯಾಕೆ ಅಂದ್ರೆ ಇದಕ್ ಮುಂಚೆ ನೀವು ಪೆಟ್ರೋಲ್ ಗಾಡಿ ಓಡಿಸಿರ್ತೀರಾ. ಪೆಟ್ರೋಲ್ ಗಾಡಿಗಳು ಯಾವಾಗೂ ಅಷ್ಟೇ ಒಂದು ಮೊಮೆಂಟಮ್ ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತವೆ. ಅವಕ್ಕೆ ನೀವು ಬ್ರೇಕ್ ಹಾಕಿದ ತಕ್ಷಣ ಪಟ್ ಅಂತ ನಿಂತ್ಕೊಳ್ಳೋದು, ಆಕ್ಸಲರೇಷನ್ ಕೊಟ್ಟಿದ ತಕ್ಷಣ ಪಟ್ ಅಂತ ಎತ್ಕೊಂಡ್ಬಿಡೋದು ಇರಲ್ಲ. ಸ್ಲೋ ಮೊಮೆಂಟಮ್ ಇರುತ್ತೆ. ಬ್ರೇಕ್ ಹಾಕಿದಾಗ ಕೂಡ ಆಕ್ಸಲರೇಷನ್ ಕೊಟ್ಟ ಕೂಡ ಸ್ಲೋ ಮೊಮೆಂಟಮ್ ಇರುತ್ತೆ. ಬಟ್ ಗಾಡಿ ರೇಂಜ್ ಅಲ್ಲೇ ಇರುತ್ತೆ. ನಿಮ್ಗೆ ಗಾಡಿ ನಿಂತಿದೆ, ಗಾಡಿ ಆಫ್ ಆಗಿದೆ ಅನ್ನೋ ಫೀಲ್ ನಿಮ್ಗೆ ಇರಲ್ಲ. ಇದು ಸೈಲೆಂಟ್ ಆಗಿರೋದ್ರಿಂದ ನಿಮ್ಗೆ ಅದು ಅನ್ಸಕ್ ಶುರು ಆಗುತ್ತೆ. ಸೊ ಅದೊಂದು ಮೈನಸ್. ಓಕೆನಾ? ಅದೇ ನೀವೇನಾದ್ರೂ ರೈಡ್ ಮೋಡಲ್ ಹಾಕೊಂಡು ಓಡಿಸ್ತಾ ಇದ್ದೀರಾ ಅಂದಾಗ ಮೈನಸ್ ಏನು ಅಂತ ಹೇಳ್ತೀನಿ. ಸೊ ನಾನ್ ಫೇಸ್ ಮಾಡಿದ್ದೇನಪ್ಪ ಅಂದ್ರೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ರೈಡ್ ಮೋಡ್ ಹಾಕೊಂಡು ಓಡಿಸ್ತಾ ಇದ್ದೆ. ಬ್ರೇಕ್ ಹಾಕಿದಾಗ ಟಕ್ ಅಂತ ನಿಂತ್ಕೊಳ್ಳೋದು, ಆಕ್ಸಲರೇಷನ್ ಕೊಟ್ಟಾಗ ಎತ್ಕೊಳ್ಳೋದು ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ಪ್ರತಿ ಸರಿ ಬ್ರೇಕ್ ಹಾಕಬೇಕು, ಟಕ 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 ಅಂತ ಬ್ರೇಕ್ ಹಾಕಬೇಕು. ಪ್ರತಿ ಸರಿ ಆಕ್ಸಲರೇಷನ್ ಕೊಡಬೇಕು ಅಂದಾಗ ಇಮಿಡಿಯೇಟ್ ಪಿಕಪ್ ತಗೋತಾ ಇಲ್ಲ ಅದು ರೈಡ್ ಮೋಡಲ್ಲಿ. ಓಕೆನಾ? ಸೊ ಅದೇನಾಗುತ್ತೆ, ಸ್ವಲ್ಪ ನಿಧಾನಕ್ಕೆ ಹಿಂಗೆ ಪಿಕಪ್ ತಗೊಂಡಾಗ ಗಾಡಿ ಮೂವ್ಮೆಂಟ್ ಆಗಲ್ಲ. ಹಿಂದೆಗಡೆ ಇರೋನ್ ಪಾಮ್ 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 ಅಂತ ಆರ ನೋಡಿತಾ ಇರ್ತಾನೆ. ಇರಿಟೇಷನ್ ಬಂದ್ಬಿಡುತ್ತೆ ನಿಮಗೆ. ಯಾಕಾದ್ರೂ ಬಂದೇ ಗುರು ಈ ರೋಡಲ್ಲಿ ಗಾಡಿ ಎತ್ಕೊಂಡು ಅಂತ. ಸೊ ನೀವೇನ್ ಮಾಡಬೇಕು, ಈಸಿಯಾಗಿ ನೀವು ರೈಡ್ ಮೋಡಿಂದ ಏರ್ ಮೋಡ್ಗೆ ಹಾಕೊಂಡ್ಬಿಡಿ. ಆರಾಮಾಗಿ ಓಡಿಸಿ. ನಿಮಗೆ ಬ್ರೇಕ್ ಹಾಕ್ದಾಗ ಪಟ್ ಅಂತ ನಿಂತ್ಕೊಂಡ್ರು ಕೂಡ ನೆಕ್ಸ್ಟ್ ಆಕ್ಸಲರೇಷನ್ ಕೊಟ್ಟಿದ ತಕ್ಷಣ ನೋಡಿ, ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ನಾನು ಇವಾಗ ಬ್ರೇಕ್ ಹಾಕಿ, ಇವಾಗ ಎಕ್ಸಾಂಪಲ್ ಇಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ ಹಿಂಗೆ ಹೋಗ್ತಾ ಇದ್ದೀನಿ ಅನ್ಕೊಳ್ಳಿ. ಕೊಟ್ಟಿದ ತಕ್ಷಣ ಪಟ್ ಅಂತ ಎತ್ಕೊಳ್ಳುತ್ತೆ. ತಿರುಗಿ ಬಿಟ್ಟೆ, ತಿರ್ಗಿ ಬ್ರೇಕ್ ಹಾಕಿದೆ, ಪಟ್ ಅಂತ ಕೊಟ್ಟೆ, ಟಕ್ ಅಂತ ಎತ್ಕೊಂತು. ಸೊ ಈ ಥರ ನಿಮಗೆ ಪವರ್ ಇದ್ದಾಗ ನಿಮಗೆ ನಾರ್ಮಲಾಗಿ ನೀವು ಪೆಟ್ರೋಲ್ ಗಾಡಿ ಓಡಿಸೋವಾಗ ಏನು ಫೀಲ್ ಇರುತ್ತೋ ಅದೇ ಫೀಲ್ ಇರುತ್ತೆ. ಅದೇ ರೈಡ್ ಮೋಡಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ರೈಡ್ ಮೋಡ್ ಕೂಡ ನಿಮಗೆ ಓಡಿಸ್ತಾ ಅದು ಅಭ್ಯಾಸ ಆಗಿಬಿಡುತ್ತೆ. ಇನಿಷಿಯಲಿ ಸ್ವಲ್ಪ ಕಷ್ಟ ಆಗುತ್ತೆ, ಗಾಡಿ ನಿಮ್ಗೆ ಅಡ್ಜಸ್ಟ್ ಆಗೋವರೆಗೂ ನೀವು ಹಿಂಗೆ ಓಡಿಸ್ಕೋಬೋದು. ಸೊ ಇದಿಷ್ಟು ನಾನು ಕಂಡಂಥ ಕೆಲವೊಂದು ಮೈನಸಸ್ಸು ಗಾಡಿ ಓಡಿಸ್ಬೇಕಾದ್ರೆ. ಇನ್ನು ಪೀಕ್ ಟ್ರಾಫಿಕ್ಕೇ ಇಲ್ಲ ಗುರು, ನಾವು ಆರಾಮಾಗಿ ಈ ಥರ ಲಾಂಗ್ ಡ್ರೈವ್ ಹೋಗ್ತೀವಿ, ಇಲ್ಲ ರೋಡು ಖಾಲಿ ಇದೆ, ಆರಾಮಾಗಿ ಓಡಿಸ್ತೀನಿ ಅಂದರೆ ಎನಿ ಮೋಡ್ ಎನಿ ಕಿಲೋಮೀಟರ್ ಈಸಿಯಾಗಿ ನಿಮ್ಮ ಬಲ ಓಡಿಸ್ಕೋಬಹುದು. ಆ್ಯಂಡ್ ಬಾಡಿ ಪೈನ್ ಅಂತೂ ಒಂದು ಚೂರು ಬರಲ್ಲ ಗುರು ಗಾಡಿಯಲ್ಲಿ. ಪ್ಲಸ್ ಅಂದರೆ ಪ್ಲಸ್ಸು. ನನಗಂತೂ ಜಾವ ಗಾಡಿ ಎತ್ಕೊಂಡು ನಮ್ಮ ಆಫೀಸ್ಗೆ ಹೋಗಿದ್ದೀನಿ ಅಂದರೆ ಹೋಗಿ ಬಂದಮೇಲೆ ಫುಲ್ಲು ಸುಧಾರಿಸ್ಕೋಬೇಕು ನಾನು. ಬಟ್ ಈ ಗಾಡಿಯಲ್ಲಿ ನಾನು ಹೋಗಿ ಬಂದಂಗೆ ಅನಿಸಿಲ್ಲ ನನಗೆ. ಅಷ್ಟು ನಿಂಬಲಾಗಿ ಗಾಡಿ ಇತ್ತು, ಜೊತೆಗೆ ಬಾಡಿ ಪೈನ್ ಅನ್ನೋದು ಬರಲಿಲ್ಲ. ಚಾರ್ಜಿಂಗ್ ವಿಚಾರಕ್ಕೆ ಬಂದರೆ ಆಬ್ವಿಯಸ್ಲಿ ನಾನು ಹೇಳ್ದಂಗೆ 2 ರಿಂದ 3 ಅವರ್ ನಿಮಗೆ ಬೇಕೇ ಬೇಕು ಚಾರ್ಜ್ ಹಾಕೋದಕ್ಕೆ. ನಿಮ್ಮ ಆಫೀಸ್ಗಳಲ್ಲಿ ಏನಾದರೂ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇತ್ತು ಅಂದರೆ ನೀವು ಆರಾಮಾಗಿ ಗಾಡಿನ ಡೈಲಿ ಎತ್ಕೊಂಡು ಹೋಗ್ಬೋದು. ಫಾಸ್ಟ್ ಚಾರ್ಜಿಂಗ್ ಇಲ್ಲ ಅಂದ್ರೂ ಡೈಲಿ ಎತ್ಕೊಂಡು ಹೋಗ್ಬೋದು, ಯಾಕಂದ್ರೆ ಅಲ್ಲಿ ನಾರ್ಮಲ್ ಚಾರ್ಜಿಂಗ್ ಇದ್ರೂ ಕೂಡ ನೀವು ಚಾರ್ಜ್ಗೆ ಹಾಕ್ಬಿಟ್ಟು ಆರಾಮಾಗಿ ನೀವು ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಫುಲ್ ಚಾರ್ಜ್ ಆಗಿರುತ್ತೆ. ಆ್ಯಂಡ್ ಆ ಚಾರ್ಜಿಂಗ್ ಅಪ್ಲಿಕೇಶನ್ ಕೂಡ ಎಷ್ಟು ಬೆಸ್ಟ್ ಆಗಿತ್ತು ಅಂದರೆ, ನೀವು ಚಾರ್ಜ್ ಹಾಕಿ ನೀವು ಹೋಗಿರ್ತೀರಾ, ನೀವು ಫೋನಲ್ಲೇ ತೋರಿಸ್ತಾ ಇರುತ್ತೆ ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಆಗಿದೆ, ಎಷ್ಟು ಕಿಲೋಮೀಟರ್ ಹೋಗುತ್ತೆ. ಅಕಸ್ಮಾತ್ ನೀವು ಕಟ್ ಆಫ್ ಮಾಡಬೇಕು ಚಾರ್ಜಿಂಗ್ ಅಂದ್ರೂ ಕೂಡ ನೀವು ಅಲ್ಲೇ ಮೊಬೈಲ್ ಅಪ್ಲಿಕೇಶನ್ ಅಲ್ಲೇ ನೀವು ಅದನ್ನ ಕಟ್ ಆಫ್ ಕೂಡ ಮಾಡಬಹುದು. ಡಿಸ್ಚಾರ್ಜ್ ಆಗೋಗುತ್ತೆ, ಪ್ಲಗ್ ಅಲ್ಲೇ ಇರುತ್ತೆ. ನೀವು ಯಾವಾಗೋ ಫ್ರೀ ಆದಾಗ ನೀವು ಚಾರ್ಜಿಂಗ್ ನ ತೆಗೆದು ಗಾಡಿನ ಎತ್ಕೊಂಡು ಮನೆಗೆ ಬರ್ಬೋದು. ಸೊ ನೋಡ್ಗುರು, ಇದಿಷ್ಟು ಈ ಗಾಡಿಯಲ್ಲಿ ನನ್ನ ಕಂಡಂತ ಪ್ಲಸ್ಸು ಮೈನಸ್ಸು ಮತ್ತೆ ರೇಂಜ್ ಟೆಸ್ಟು ಎಲ್ಲವನ್ನು ತೋರಿಸಿ ನಿಮಗೆ ಹೇಳ್ಬಿಟ್ಟಿದ್ದೀನಿ. ಸೊ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆದಷ್ಟು ನಾನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಗೊತ್ತೇ ಇದೆ ನಿಮ್ಗೆ ಏನು ಮಾಡಬೇಕು ಅಂತ, ಲೈಕು ಶೇರ್ ಕಮೆಂಟ್ ಮಾಡಿ. ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಈ ಸಿಂಪಲ್ ಒನ್ ಗಾಡಿಯ ಓನರ್ಶಿಪ್ ರಿವ್ಯೂ ಜೊತೆಗೆ ರೇಂಜ್ ಎಷ್ಟು ಹೋಗುತ್ತೆ ಅಂತ ತಿಳಿಸ್ಕೊಡುವಂಥ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಸೈನಿಂಗ್ ಆಫ್ ಕಾರ್ತಿಕ್, ಬಾಯ್.